ಗೀತಾ ಮಹಾತ್ಮೆ. ಕರ್ಮವನ್ನು ಹಲವಾರು ದೃಷ್ಟಿಕೋನದಿಂದ ಆರಂಭಿಸಬಹುದು. ಸಮತ್ವ ದೃಷ್ಟಿಯಿಂದ ಕರ್ಮವನ್ನು ಮಾಡುವುದೇ ಶ್ರೇಷ್ಠವಾದ ತೀರ್ಮಾನ ಎಂದು ಹೇಳುತ್ತಾನೆ ಭಗವಂತ. ಗೀತೆಯ ಕರ್ಮಯೋಗದ 14ನೇ ಶ್ಲೋಕ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ಪ್ರಾಣಿಗಳು ಅನ್ನದಿಂದ ಹುಟ್ಟುತ್ತವೆ, ಮಳೆಯಿಂದ ಆಹಾರವು ಬೆಳೆಯುತ್ತದೆ, ಯಜ್ಞದಿಂದ ಮಳೆಯಾಗುವುದು, ಕರ್ಮದಿಂದ ಯಜ್ಞ ಉಂಟಾಗುವುದು. ಕರ್ಮವು ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಬಂದಿದೆ. ಬ್ರಹ್ಮನು ಅಕ್ಷರ ಅಥವಾ ಅವಿನಾಶಿ ಎಂದು ಶ್ರೀಕೃಷ್ಣನು ತಿಳಿಸಿರುವನು. ಆದ್ದರಿಂದ ಸರ್ವವ್ಯಾಪಿಯಾದ ಬ್ರಹ್ಮನು ನಿತ್ಯವೂ ಯಜ್ಞದಲ್ಲಿ ನೆಲೆಸಿರುವನು. ಇಲ್ಲಿ ಜಗತ್ತಿನ ಸರ್ವಸ್ವವು ಯಜ್ಞದಿಂದ ಆಗಿದೆ. ಪ್ರಕೃತಿಯ ಈ ಚಕ್ರದಲ್ಲಿ ಇದರ ಮೂಲ ಈ ಯಜ್ಞವಾಗಿದೆ. ಯಾರು ತಮ್ಮ ಪಾಲಿನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಸಮಷ್ಟಿಯ ಹಿತಕ್ಕಾಗಿ ಯಜ್ಞದ ಮೂಲಕ ತ್ಯಾಗ ಮಾಡುತ್ತಾರೆಯೋ, ಎಲ್ಲಿ ಇಂತಹ ಧರ್ಮಾತ್ಮರು ಹೆಚ್ಚು ಇರುವರೋ ಅಲ್ಲಿ ಕಾಲಕಾಲಕ್ಕೆ ಮಳೆ ಬೀಳುವುದು, ಬೆಳೆಯಾಗುವುದು. ಇದು ಪ್ರಕೃತಿಯ ನಿಯಮವಾಗಿದೆ. ನಾವು ಮಾಡುವ ಕರ್ತವ್ಯವನ್ನು ಸರಿಯಾಗಿ ಮಾಡದೆ ಅಥವಾ ಯಜ್ಞದ ಮೂಲಕ ಪ್ರಕೃತಿಗೆ ಕೊಡುವುದನ್ನು ಕೊಡದೇ ಇದ್ದರೆ ಅದು ಅಧರ್ಮವಾಗುತ್ತದೆ ಎಂದು ಗೀತೆಯಲ್ಲಿ ಹೇಳಿದೆ. ಪ್ರತಿಯೊಬ್ಬ ಜೀವಿಯು ತಮ್ಮ ಪಾಲಿನ ಕರ್ತವ್ಯ ಹಾಗೂ ದೇವರನ್ನು ಮರೆತರೆ, ಜೊತೆಗೆ ಸ್ವಾರ್ಥವೇ ಮನಸ್ಸಿನಲ್ಲಿದ್ದರೆ, ಕೇವಲ ಲಾಭದ ಉದ್ದೇಶವಾದರೆ ಆಗ ಮಾಡುವುದೆಲ್ಲ ಅಕರ್ಮವಾಗುತ್ತದೆ, ಅದು ಯಜ್ಞವಾಗುವುದಿಲ್ಲ ಎಂದು ಗೀತೆ ಹೇಳುತ್ತದೆ. ಪ್ರತಿಯೊಂದು ಕರ್ಮವೂ ಒಂದು ಪೂಜೆಯಾಗಬಲ್ಲದು ಮತ್ತು ಅದೇ ಒಂದು ಆದರ್ಶ ನೀತಿ. ಈ ನೀತಿಯೇ ನಮ್ಮನ್ನು ಭವಬಂಧನದಿಂದ ಪಾರು ಮಾಡಬಲ್ಲದು ಎಂದು ಗೀತೆಯಲ್ಲಿ ಹೇಳಿದೆ. ಹರಿ ಓಂ.